ಪ್ರಮುಖ ಮಾಹಿತಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತಾಡ್ತಾರೆ. ಏನೋ ಪ್ರಮುಖ ಘೋಷಣೆ ಅಂತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಕ್ಷಣಗಣನೆ. ಈಗ ಬರ್ತಾ ಇರುವ ಮಾಹಿತಿ 5:15, ಇನ್ನು 27 ನಿಮಿಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತಾಡ್ತಾರೆ. ಏನ್ ವಿಷಯಕ್ಕೆ ಗೊತ್ತಿಲ್ಲ. ಸಿಎಎ ಜಾರಿಯ ಘೋಷಣೆ ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು 26 ನಿಮಿಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸಿಎಎನ ನೋಟಿಫಿಕೇಶನ್ ಹೊರಡುವ ಸಾಧ್ಯತೆ ಇದೆ. ನನ್ನ ಕೊಲೀಗ್ ಶಶಿಶೇಖರ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಶಶಿ, ಏಕಾಏಕಿ 5:15 ಪ್ರಧಾನಿ ನರೇಂದ್ರ ಮೋದಿಗಳು ದೇಶವನ್ನುದ್ದೇಶಿಸಿ ಮಾತಾಡ್ತಾರೆ ಅಂದರೆ ಏನೋ ದೊಡ್ಡದಿದೆ ವಿಷಯ ಅಂತ. ಅಜಿತ್, ಈಗಷ್ಟೇ ಬಂದಂತಹ ಸುದ್ದಿ ಇದು. ಮೋದಿಯವರು ಮಹತ್ವದ ಘೋಷಣೆಯೊಂದನ್ನ ಮಾಡ್ತಾರೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ಸುದ್ದಿಯನ್ನ ಪ್ರಕಟ ಮಾಡ್ತಾ ಇದ್ದಾವೆ. ಅಜಿತ್, ಈ ಸುದ್ದಿ ಬರುವುದಕ್ಕೆ ಕೆಲವೇ 1 ಗಂಟೆಯ ಮೊದಲು ಸಿಎಎ ಜಾರಿಯ ಅಧಿಸೂಚನೆಯನ್ನ ಗೃಹ ಸಚಿವಾಲಯ ಇವತ್ತು ಮಾಡುತ್ತೆ ಅನ್ನುವಂತಹ ಸುದ್ದಿ ಬಂತು. ಆ ಸುದ್ದಿ ಬಂದ ಅರ್ಧ ಗಂಟೆ ಅಥವಾ 1 ಗಂಟೆಯ ನಂತರ ಮೋದಿ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಅನ್ನುವ ಸುದ್ದಿ ಬಂದಿದೆ. ಹಾಗಾಗಿ ಮೋದಿ ಸಿಎಎ ಅಧಿಸೂಚನೆ ಜಾರಿಯ ಬಗ್ಗೆ ಮಾತಾಡ್ತಾರಾ ಅನ್ನುವಂತಹ ನಿರೀಕ್ಷೆ ಇದೆ, ಅಥವಾ ಅದನ್ನ ಬಿಟ್ಟು ಬೇರೊಂದು ಮಹತ್ವದ ಘೋಷಣೆಯನ್ನ ಮಾಡ್ತಾರಾ ಅನ್ನುವಂತಹ ಕ್ಯೂರಿಯಾಸಿಟಿ ಇದೆ. ಯಾಕಂದ್ರೆ ಇನ್ನು 2 ದಿನ ಅಷ್ಟೇ ಇದೆ. 13ನೇ ತಾರೀಕು ನರೇಂದ್ರ ಮೋದಿ ಸರ್ಕಾರ ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ದಾರೆ. ಕೊನೆಯ ಕ್ಯಾಬಿನೆಟ್ ಸಭೆ 14 ಅಥವಾ 15ನೇ ತಾರೀಕಿಗೆ ಲೋಕಸಭಾ ಚುನಾವಣೆ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡ್ತಾರೆ ಅಂತಂದ್ರೆ ಒಂದು ಮಹತ್ವದ ವಿಷಯವನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಎನ್ನುವುದು ನಿರೀಕ್ಷೆ. ಗೃಹ ಸಚಿವಾಲಯದಿಂದ 2019ರಲ್ಲಿ ಸಿಎಎ 2019ರ ಡಿಸೆಂಬರ್ನಲ್ಲಿ ಸಿಎಎ ಅಂಗೀಕಾರ ಆಗಿತ್ತು. ಆನಂತರ ರಾಷ್ಟ್ರಪತಿಗಳ ಸಹಿಯೂ ಆಗಿತ್ತು. ಅದಾದ ನಂತರ ಅದರ ನೋಟಿಫಿಕೇಶನ್ ಆಗಿರ್ಲಿಲ್ಲ. ಅಂದ್ರೆ ರಾಜ್ಯ ಪತ್ರದ ಮೂಲಕ ಆ ಆದೇಶವನ್ನ ಪ್ರಕಟ ಮಾಡಲಾಗಿರ್ಲಿಲ್ಲ. ಆ ಕಾನೂನನ್ನ
2 ದಿನಗಳ ಮೊದಲು, ಚುನಾವಣೆ ಘೋಷಣೆಗೂ 2-3 ದಿನ ಮೊದಲು ಮಾಡುವಂತಹ ಸಾಧ್ಯತೆ ಇದೆ. ಅಮಿತ್ ಶಾ ಹಲವು ಬಾರಿ ಹೇಳಿದ್ರು, ಚುನಾವಣೆಗೆ ಮೊದಲು ಸಿಎಎ ಜಾರಿ ಮಾಡ್ತೀವಿ, ಅದನ್ನ ಯಾರು ತಡೆಯೋಕ್ಕಾಗೋದಿಲ್ಲ ಅಂತಹ. ಬಹುಶಃ ಆ ನಿರ್ಧಾರವನ್ನ ಇವತ್ತು ಮೋದಿ ಘೋಷಿಸುವಂತಹ ಸಾಧ್ಯತೆ ಇದೆ. ಅದನ್ನ ಬಿಟ್ರೆ ಬೇರೆ ಏನಾದ್ರೂ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಅಜಿತ್, ಪ್ರಶಾಂತ್ ಅಂತ ಇದ್ದಾರಾ ಲೈವ್ನಲ್ಲಿ? ಎಸ್ ಪ್ರಶಾಂತ್, ಏನನ್ಸುತ್ತೆ ಕೊನೆಯ ಚಾಲ್, ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರದ ಕೊನೆಯ ಚಾಲ್ ರೀತಿಯಲ್ಲಿ CAA ನೋಟಿಫಿಕೇಶನ್ ಹೊರಡಿಸುವ ಸಾಧ್ಯತೆ ಇದೆಯಾ? ಅಜಿತ್, ಮೊನ್ನೆ ಅಷ್ಟೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದು ಮೀಡಿಯಾ ಖಾಸಗಿ ಚಾನೆಲ್ನ ಕಾನ್ಕ್ಲೇವ್ನಲ್ಲಿ ಮಾತಾಡ್ತಾ ಇದ್ದಾರೆ. ಕಾನ್ಕ್ಲೇವಲ್ಲಿ ಮಾತಾಡ್ತಾ CA ಅನ್ನು ನಾವು ಚುನಾವಣೆಗೆ ಮುಂಚೆ ಘೋಷಿಸ್ತೀವಿ ಅಂತಕ್ಕಂಥದ್ದನ್ನು ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದರು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಂದರೆ ಚುನಾವಣೆ ಘೋಷಣೆಗೆ ಹಾರ್ಡ್ಲಿ 3-4 ದಿನ ಬಾಕಿ ಇದೆ. 13, 14, 15, 16 4 ದಿನಗಳಲ್ಲಿ ಯಾವತ್ತೂ ಚುನಾವಣಾ ದಿನಾಂಕಗಳು ಬರಬಹುದು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಒಂದು ಪ್ರಮುಖ ಘೋಷಣೆ ಮಾಡ್ತಾರೆ ಅಂದರೆ ಅದು CAA ಅಂತ ಅನಿಸುತ್ತೆ. ಯಾಕಂದರೆ CAAಯನ್ನು ನಾವು ಯಾವುದೇ ಕಾರಣಕ್ಕೂ ಚುನಾವಣೆಯ ಮೊದಲೇ ಘೋಷಣೆ ಮಾಡ್ತೀವಿ ಅಥವಾ ಜಾರಿಗೊಳಿಸ್ತೀವಿ ಅಂತಕ್ಕಂಥದ್ದನ್ನು ಅಮಿತ್ ಶಾ ತುಂಬ ಗಟ್ಟಿಯಾಗಿ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭಾಷಣ ಅಂತಂದರೆ ನಿಶ್ಚಿತವಾಗಿ ಒಂದು ಹೊಸ ವಿಷಯ ಇರಬಹುದಾ ಅಂತಕ್ಕಂಥ ಚರ್ಚೆ ನಡೀತಾ ಇದೆ. CAA ಬಹುತೇಕ ಪ್ರಧಾನಮಂತ್ರಿಗಳು ಅದನ್ನು ಘೋಷಿಸ್ತಾರೆ ಅಂತ ಅನಿಸುತ್ತೆ. ಎಸ್, ಲೆಟ್ ಅಸ್ ವೇಟ್. ಇನ್ನೇನು ವಿ ಕಾಂಟ್ ಸ್ಪೆಕ್ಯುಲೇಟ್ ಆನ್ ಪ್ರೈಮ್ ಮಿನಿಸ್ಟರ್ಸ್ ಸ್ಪೀಚ್ ಆಲ್ವೇಸ್. ನಾವು ಸ್ಪೆಕ್ಯುಲೇಷನ್ ಮಾಡಿದ್ದು, ನಾವು ಹೇಳೋದು ಅದೊಂದು. ಆದರೆ CAAಯನ್ನು ಜಾರಿಗೊಳಿಸ್ತಕ್ಕಂಥದ್ದರ ಬಗ್ಗೆ ಅಮಿತ್ ಶಾ ಹೇಳಿದ್ರು. ಆ ಕಾರಣದಿಂದ ಪ್ರಧಾನಮಂತ್ರಿಗಳ ಇವತ್ತಿನ ಭಾಷಣದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಮತ್ತು ಚರ್ಚೆ ಎರಡೂ ಇವೆ. ಎಸ್, ಪ್ರಶಾಂತ್ ಹೇಳಿದಾಗೆ ಸ್ಪೆಕ್ಯುಲೇಟ್ ಮಾಡೋದಕ್ಕಾಗೋದಿಲ್ಲ. ಮೋದಿ ಹಿಂಗೆ ಮಾಡ್ತಾರೆ, ಇದನ್ನೇ ಮಾತಾಡ್ತಾರೆ ಅಂತ ಸ್ಪೆಕ್ಯುಲೇಟ್ ಮಾಡೋದಕ್ಕಾಗೋದಿಲ್ಲ. ಎನಿವೇಸ್, ಇನ್ನು 20 ನಿಮಿಷದಲ್ಲಿ ಅವರು ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಈ ಭಾಷಣದ ನಂತರ ಗೊತ್ತಿಲ್ಲ ಇದು ಪ್ರೀ ರೆಕಾರ್ಡೆಡ್ ಇದೆಯಾ ಅಥವಾ ಲೈವ್ನಲ್ಲಿ ಮಾತಾಡ್ತಾರೆ ಏನೋ ಗೊತ್ತಿಲ್ಲ. ಇದರ ನಂತರ ಅವರ CEC ಸಭೆ ಶುರುವಾಗುತ್ತೆ. ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯ ಸಭೆ ಶುರುವಾಗುತ್ತೆ. ಕರ್ನಾಟಕವೂ ಸೇರಿದಂತೆ ಹಲವು ರಾಜ್ಯಗಳ BJP ಕ್ಯಾಂಡಿಡೇಟ್ಗಳ ಪಟ್ಟಿಯನ್ನು ಫೈನಲ್ ಮಾಡುವ ಅಂತಿಮ ಕಸರತ್ತಿನ ಭಾಗವಾಗಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ಕೇಂದ್ರ ಚುನಾವಣಾ ಸಮಿತಿಯ ಸಭೆ ಆರಂಭಗೊಳ್ತಾ ಇದೆ. ಈಗಾಗಲೇ ಮೊದಲ ಪಟ್ಟಿಯಲ್ಲಿ 195 ಕ್ಷೇತ್ರಗಳಿಗೆ BJP ಅಭ್ಯರ್ಥಿಯನ್ನು ಘೋಷಿಸಿದೆ. ಎರಡನೆಯ ಪಟ್ಟಿಯನ್ನು ಬಿಡುಗಡೆ ಮಾಡುವ ಪ್ರಯತ್ನ ಆರಂಭಗೊಂಡಿದೆ. ಎರಡನೆಯ ಪಟ್ಟಿಯಲ್ಲಿ 150 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ 15ರಿಂದ 18 ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಣೆಯಾಗಬಹುದು. ಈಗಾಗಲೇ ಪ್ರೀ CEC ಮೀಟಿಂಗ್ ಆಗಿದೆ. ಯಡಿಯೂರಪ್ಪನವರು, ವಿಜಯೇಂದ್ರ, ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಪ್ರಹ್ಲಾದ್ ಜೋಶಿ, BL ಸಂತೋಷ್ ಅವರ ಜೊತೆಗೆ ಚುನಾವಣಾ ಸಮಿತಿಯ ಸಭೆಗೆ ಪೂರ್ವಭಾವಿಯಾಗಿ ಒಂದು ಸಭೆಯಾಗಿದೆ. ರಾಜ್ಯದ ಮುಖಂಡರು ಆಯಾ ಕ್ಷೇತ್ರಗಳ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಅಮಿತ್ ಶಾ, JP ನಡ್ಡಾ ಅವರ ಎದುರಿಟ್ಟಿದ್ದಾರೆ. ಆ ಸಭೆಯಲ್ಲಿ ಅಮಿತ್ ಶಾ ಆಗಲಿ, JP ನಡ್ಡಾ ಆಗಲಿ ಬರೀ ಕೇಳಿಸ್ಕೊಂಡಿದ್ದಾರೆ. ರಾಜ್ಯದ ಮುಖಂಡರುಗಳ ಮಾತುಗಳನ್ನು ಕೇಳಿಸ್ಕೊಂಡಿದ್ದಾರೆ, ತಮ್ಮ ಅಭಿಪ್ರಾಯವನ್ನ ಹೇಳಿಲ್ಲ. ಇವತ್ತು CEC ಸಭೆ ಇದೆ. ಅದಕ್ಕೂ ಮೊದಲೇ
ಕರ್ನಾಟಕದ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ರಾಜ್ಯದ ನಾಯಕರುಗಳ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆ ಮಾಡಿದ್ದಾರೆ. ಇದರ ನಂತರ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯ ಮೀಟಿಂಗ್ ಶುರುವಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಇರ್ತಾರೆ, ಜೆ.ಪಿ. ನಡ್ಡಾ, ಅಮಿತ್ ಶಾ ಇರ್ತಾರೆ, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ ಬಿ.ಎಲ್. ಸಂತೋಷ್ ಅವರು ಇರ್ತಾರೆ, ಪಾರ್ಲಿಮೆಂಟರಿ ಬೋರ್ಡಿನ ಸದಸ್ಯರಾಗಿ ಸಿಇಸಿಯ ಸದಸ್ಯರೂ ಆಗುವಂಥ ಯಡಿಯೂರಪ್ಪನವರು ಇರ್ತಾರೆ, ವಿಜಯೇಂದ್ರ ಇರ್ತಾರೆ. ಕರ್ನಾಟಕದ 15ರಿಂದ 18 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಇವತ್ತು ಫೈನಲ್ ಆಗ್ತಾರೆ ಅನ್ನುವ ಮಾಹಿತಿ ಇದೆ. ಕರ್ನಾಟಕದ ಜೊತೆಗೆ ಬಿಹಾರ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ, ಪಂಜಾಬ್, ಪಶ್ಚಿಮ ಬಂಗಾಳದ ಅಭ್ಯರ್ಥಿಗಳ ಚರ್ಚೆಯಾಗುತ್ತೆ. ಮೊದಲನೆಯ ಪಟ್ಟಿಯಲ್ಲಿ 195 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಘೋಷಿಸಿದೆ. 16 ರಾಜ್ಯಗಳ 195 ಕ್ಷೇತ್ರಗಳು. ಎರಡನೆಯ ಪಟ್ಟಿಯಲ್ಲಿ 150 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸುವ ಸಾಧ್ಯತೆ ಇದೆ. ಎರಡನೆಯ ಪಟ್ಟಿ ಚುನಾವಣೆಗಳ ಘೋಷಣೆಯಾಗುವ ಮೊದಲೇ ಬರುತ್ತೆ ಅಂತ ಹೇಳಲಾಗ್ತದೆ. ಕರ್ನಾಟಕದ 25 ಬಿಜೆಪಿ ಸಂಸದರ ಪೈಕಿ ಕನಿಷ್ಠ 10 ಸಂಸದರಿಗೆ ಈ ಸಲ ಟಿಕೆಟ್ ಸಿಗಲಿಕ್ಕಿಲ್ಲ. ಹಾಲಿ 10 ಬಿಜೆಪಿ ಸಂಸದರಿಗೆ ಈ ಸಲ ಟಿಕೆಟ್ ಸಿಗಲಿಕ್ಕಿಲ್ಲ ಅನ್ನುವ ಚರ್ಚೆ ಇದೆ. ಎಲ್ಲೆಲ್ಲಿ ಬದಲಾವಣೆಯಾಗುತ್ತೋ ಆ ಕ್ಷೇತ್ರಗಳ ಮೊದಲನೇ ಸುತ್ತಿನಲ್ಲಂತೂ ಘೋಷಣೆಯಾಗಲಿಲ್ಲ. ಆ ಕ್ಷೇತ್ರಗಳಲ್ಲಿ ಮತ್ತೊಂದು ಸರ್ವೆ ಮಾಡಿಸಲಾಗುತ್ತೆ ಅನ್ನೋ ಮಾಹಿತಿ. ಕ್ಷೇತ್ರವಾರು ಡಿಟೇಲ್ ಆಗಿ ಚರ್ಚೆ ಆಗುತ್ತೆ. ಸಿಇಸಿ ಸಭೆಯಲ್ಲಿ ಡಿಟೇಲ್ ಆಗಿ ಚರ್ಚೆ ಆಗುತ್ತೆ. ಸಂಸದರ ಪರ್ಫಾರ್ಮೆನ್ಸ್ ಹೆಂಗಿದೆ, ಮತ್ತೊಮ್ಮೆ ಟಿಕೆಟ್ ಕೊಡುವ ಬಗ್ಗೆ ಸಂಘಟನೆಯ ಅಭಿಪ್ರಾಯ ಏನಿದೆ, ಕಾರ್ಯಕರ್ತರ ಅಭಿಪ್ರಾಯ ಏನಿದೆ, ಮತದಾರರ ಅಭಿಪ್ರಾಯ ಏನಿದೆ, ಎಲ್ಲವೂ ಕೂಡ ಚರ್ಚೆಯಾಗುತ್ತೆ. ಈಗಾಗಲೇ ಜಿ.ಎಸ್. ಬಸವರಾಜು ತುಮಕೂರಿನ ಸಂಸದರು, ಶಿವಕುಮಾರ್ ಉದಾಸಿ ಹಾವೇರಿ ಸಂಸದರು, ಶ್ರೀನಿವಾಸ್ ಪ್ರಸಾದ್ ಚಾಮರಾಜನಗರದ ಸಂಸದರು, ಬಿ.ಎನ್. ಬಚ್ಚೇಗೌಡ ಚಿಕ್ಕಬಳ್ಳಾಪುರದ ಸಂಸದರು, ನಾರಾಯಣಸ್ವಾಮಿ ಚಿತ್ರದುರ್ಗದ ಸಂಸದರು ಸ್ವಯಂ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಸ್ವಯಂ ನಿವೃತ್ತಿ, ವಾಲಂಟರಿ ರಿಟೈರ್ಮೆಂಟ್. ಈ 5 ಕ್ಷೇತ್ರಗಳಿಗಂತೂ ಬದಲಾವಣೆ ಆಗಲೇಬೇಕು. ಹಾಗೆ ಆಗತ್ತೆ. ಹೆಚ್ಚುವರಿಯಾಗಿ ಇನ್ನೂ 5 ಕ್ಷೇತ್ರಗಳಿಗೆ ಟಿಕೆಟ್ ನಿರಾಕರಿಸಲಾಗುತ್ತೆ ಹಾಲಿ ಸಂಸದರಿಗೆ ಅನ್ನುವ ಮಾಹಿತಿ. ಈಗಾಗಲೇ ಬರ್ತಾ ಇರುವ ಸುದ್ದಿಗಳನ್ನು ನೀವು ನೋಡ್ತಾ ಇದ್ದೀರಿ. ಪ್ರತಾಪ್ ಸಿಂಹ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡಬಾರದು ಅಂತ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ವಾದ ಮಾಡಿದ್ದಾರೆ ಅಂತ. ಶೋಭಾ ಕರಂದ್ಲಾಜೆ ಅವರಿಗೆ ಉಡುಪಿ ಚಿಕ್ಕಮಗಳೂರಿನಿಂದ ಇನ್ನೊಮ್ಮೆ ಟಿಕೆಟ್ ಕೊಡಲೇಬೇಕು ಅಂತ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ. ಆದರೆ ಕೆಲವರ ವಿರೋಧ ಇದೆ. ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್ಗೆ ಮತ್ತೊಮ್ಮೆ ಟಿಕೆಟ್ ಕೊಡಬಾರದು. ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಕ್ಷೇತ್ರದ ಸಂಪರ್ಕ ಕಡಿದುಕೊಂಡಿದ್ದಾರೆ. ಭಗವಂತ ಖೂಬಾ ಬೀದರ್ನಲ್ಲಿ ಸ್ಥಳೀಯ ಸಂಘಟನೆಯ ವಿಪರೀತ ವಿರೋಧ ಇದೆ. ಬಳ್ಳಾರಿ ವೈ ದೇವೇಂದ್ರಪ್ಪ ಬದಲಾವಣೆಯಾಗಬೇಕು. ಬಳ್ಳಾರಿ ಮಂಗಳ ಅಂಗಡಿ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡುವ ಬಗ್ಗೆ ಡಬಲ್ ಮೈಂಡ್ ಇದೆ.
ಕೊಪ್ಪಳದಲ್ಲಿ ಕರಡಿ ಸಂಗಣ್ಣವರಿಗೆ ಟಿಕೆಟ್ ಕೊಡುವ ಬಗ್ಗೆಯೂ ಸಮಾಲೋಚನೆ ನಡೆಯಬಹುದು. ರಾಯಚೂರಿನಲ್ಲಿ ಅಮರೇಶ್ವರ್ ನಾಯಕರಿಗೆ ಮತ್ತೊಮ್ಮೆ ಕೊಡಬೇಕಾ? ದಾವಣಗೆರೆ GM ಸಿದ್ದೇಶ್ವರ್. ಯಡಿಯೂರಪ್ಪನವ್ರು ಹೇಳ್ತಾರೆ GM ಸಿದ್ದೇಶ್ವರ್ ಅವರಿಗೆ ಇನ್ನೊಮ್ಮೆ ಟಿಕೆಟ್ ಕೊಡಬೇಕು ಅಂತ. ಹಿಂದೆ ಒಂದು ಸಲ ಸ್ವಯಂ ನಿವೃತ್ತಿಯ ರೀತಿಯಲ್ಲಿ ಮಾತನಾಡಿದ್ರು GM ಸಿದ್ದೇಶ್ವರ್. ಆದರೆ ಅವರಿಗೆ ಇನ್ನೊಮ್ಮೆ ಟಿಕೆಟ್ ಕೊಡಬೇಕು ಅಂತ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ. ಇಲ್ಲದೆ ಹೋದರೆ ಶಾಮನೂರು ಫ್ಯಾಮಿಲಿನ ಎದುರಿಸೋದು ಕಷ್ಟ ಆಗುತ್ತೆ ಅಂತ ದಾವಣಗೆರೆಯ ಸಂಸದರು. ವಿಜಯಪುರ ಜಿಗಜಿಣಗಿ ರಮೇಶ್ ಜಿಗಜಿಣಗಿ ಯಡಿಯೂರಪ್ಪನವರು ಇನ್ನೊಮ್ಮೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಕ್ಷೇತ್ರದಲ್ಲಿಯೂ ಒಂದೊಂದು ಕಾರಣಕ್ಕಾಗಿ ಒಂದೊಂದು ಬಣದಿಂದ ವಿರೋಧ ಇದೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಇವತ್ತು ಡೆಲ್ಲಿನಲ್ಲಿ ಬಹುತೇಕ ಕರ್ನಾಟಕದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳ ಹೆಸರುಗಳು ಫೈನಲೈಸ್ ಆಗ್ಬೋದು. ಈವಾಗಲೇ ವಿಜಯೇಂದ್ರ ಅವರಲ್ಲೇ ಇದ್ದಾರೆ. ಸೊ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಮಕ್ಷ ಚರ್ಚೆ ಆಗುತ್ತೆ, ಒಂದು ಅಂತಿಮ ತೀರ್ಮಾನ ಆಗುತ್ತೆ. ಅದಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಪ್ರವಾಸ ನಿಶ್ಚಯ ಆಗಿದೆ. ಶಿವಮೊಗ್ಗಕ್ಕೂ ಬರ್ತಾ ಇದ್ದಾರೆ. ಎಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿಸೋ ಕಡೆ ಯೋಚನೆ ಮಾಡ್ತಾ ಇದ್ದೀವಿ. ನನಗನ್ಸುತ್ತೆ ನಾವು 28ರಲ್ಲಿ 25 ಹುದ್ದೆ ಗೆಲ್ತೇವೆ ಅಂತ ಅವತ್ತಿಂದ ಇವತ್ತವರೆಗೂ ಹೇಳ್ತಾ ಇದ್ದೇನೆ. ಈಗಲೂ ಮತ್ತೆ ಅದೇ ಮಾತನ್ನು ಹೇಳ್ತಾ ಇದ್ದೇನೆ. ನಿಶ್ಚಿತವಾಗಿ ನಾವು 28ರಲ್ಲಿ 25 ಸ್ಪರ್ಧಿಸಿದ್ರೆ ನಾವು JDS ಗೆಲ್ತೇವೆ. ಸರ್, ಈಗ ಹಾಲಿ ಎಂಪಿಗಳಲ್ಲಿ ಟಿಕೆಟ್ ಕೈ ತಪ್ಪೋ ಭೀತಿ ಇದೆ, ಆ ಥರ ಪ್ರಯೋಗ ಮಾಡ್ತೀರಾ ಸರ್? ಗೊತ್ತಿಲ್ಲಪ್ಪ, ಅಂತಿಮ ಪ್ರಧಾನಿಯವರು ತೀರ್ಮಾನ. ಮೊನ್ನೆ ಹೋದಾಗ ಆಲ್ಮೋಸ್ಟ್ ಆಲ್ 80% ಕ್ಷೇತ್ರಗಳ ಬಗ್ಗೆ ಒಂದು ವರದಿಯನ್ನು ತಗೊಂಡಿದ್ರು. ಉಳಿದಂಥ ಒಂದು 20% ಕ್ಷೇತ್ರಗಳು, ಸುಮಾರು 7-8 ಕ್ಷೇತ್ರಗಳ ಬಗ್ಗೆ ಮತ್ತೊಂದು ಬಾರಿ ಚರ್ಚೆ ಮಾಡುವಂಥದ್ದಕ್ಕೆ ಕರೆದಿದ್ದಾರೆ ಅಂತ ನನ್ನ ಭಾವನೆ. ಸೊ ಈ ಸರಿನೂ ಕೂಡ ವಿಸ್ತೃತವಾಗಿ ಕರ್ನಾಟಕದಲ್ಲಿ JDS ಜೊತೆ ಹೊಂದಾಣಿಕೆ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಹೆಚ್ಚು ಸೀಟನ್ನು ಗೆಲ್ಲುವಂಥದ್ದಕ್ಕೆ ಅದು ಕೂಡ ಒಂದು ಸಹಕಾರಿಯಾಗಿರ್ತೈತೆ. ಎಲ್ಲ ದೃಷ್ಟಿಯಿಂದನೂ ಕೂಡ ಪ್ರತಿಯೊಂದು ಕ್ಷೇತ್ರನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಈಗಾಗಲೇ ಸರ್ವೆ ಬಂದಿದೆ. ಸರ್ವೆ ರಿಪೋರ್ಟ್ ಆಧಾರದ ಮೇಲೇ ಎಲ್ಲ ಆಲ್ಮೋಸ್ಟ್ ಆಲ್ ಸರ್ವೆ ರಿಪೋರ್ಟಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಭಾಳ ಇಂಪಾರ್ಟೆಂಟು. ಅದರ ಮೇಲೇ ಎಲ್ಲ ಸೀಟ್ಗಳು ತೀರ್ಮಾನ ಆಗುವಂಥದ್ದು. ಮತ್ತು ನಮ್ಮ ಅಭಿಪ್ರಾಯಗಳನ್ನು, ರಾಜ್ಯದ ಅಭಿಪ್ರಾಯವನ್ನು ಕೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.